ಕೊರ 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 ಕೊರ. ಬಾ ಬಾ ಬಾ. ಹೋತು ಈ ಕೋಳಿಗಳನ್ನ ಸಾಕಾಗ್ತಾ ಇಲ್ಲಪ್ಪ ನನ್ನ ಕೈಲಿ. ಬಡ್ಕೊಂಡೆ ನನ್ನ ಮಗನಿಗೆ ಬೇಡ ಕಣೋ ಕೋಳಿಗಳು ಬೇಡ, ಮನೆ ಮುಂದೆಲ್ಲ ಹೇತಿ ಹೇತಿ ಇಡ್ತವೆ, ಬೇಡ ಅಂದ್ರೂ ಕೇಳಲ್ಲ ಅವನು. ಊರಲ್ಲಿರೋ ಮರಿಗಳನ್ನೆಲ್ಲ ಇಟ್ಕೊಂಬಂದು ನನ್ನ ಸಾಯಿಸ್ತಾನೆ, ಸಾಕು ಸಾಕು ಅಂತ. ಸಂತೋಷಾಗೆ ಆಹಾ ಓಹೋ, ಉಲ್ಲಾಸಾಗೆ ಆಹಾ ಓಹೋ. ಏನ್ಲೆ ಫಾತಿಮಾ ಸಂತೋಷ ಉಲ್ಲಾಸ ಅಂತ ಬರ್ತಾ ಇದೆಯಾ, ಏನೇ ಸಮಾಚಾರ? ಅರೆ ಏನು ಇಲ್ಲ ಲಕ್ಷ್ಮಕ್ಕಾಜಿ, ಹಿಂಗೆ ಬರ್ತಾ ಇದ್ನಾ, ಹಂಗೆ ಹಾಡು ಬರ್ತಾ ಇತ್ತು, ಅಲ್ಲೆಲ್ಲ ಕೇಳಿಸ್ತು, ಅದನ್ನ ಹೇಳ್ಕೊಂಡ್ ಬರ್ತಾ ಇದ್ದೆ. ನೀವ್ ಯಾಕೆ ಮಕ್ಕ ಹಂಗೆ ಇಟ್ಕೊಂಡಿದ್ದೀರಾ? ಏನ್ ಹೇಳದೆ ಪಾತಿ, ಈ ಕೋಳಿಗಳ್ದು ಹೇಳಿ ಬಾಚಿ 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 ನಂಗಂತೂ ಸಾಕಾಗೋಗ್ಬಿಟ್ಟೈತೆ ನೋಡು. ಬಡ್ಕೊಂತೀನಿ ನನ್ನ ಮಗನ್ಗ, ಬೇಡ ಕೋಳಿಗಳು ಕುರಿಗಳು ಸಾಕಾಗಲ್ಲ, ಎಲ್ಲೂ ಹೋಗಂಗಿಲ್ಲ ಬರಂಗಿಲ್ಲ ಮುಚ್ಚಾಕೋರಿಲ್ಲ ಅಂತ. ನನ್ನ ಮಾತು ಕೇಳ್ತಾನ ಅವನು. ಅರೇ ಸುಮ್ಮನೆ ಇರಿ ಲಕ್ಷ್ಮಕ್ಕಾಜಿ, ಅದೇನು ಹಂಗಂತೀರಾ? ಕೋಳಿಗಳು ದೊಡ್ಡವಾದ್ರೆ ಒಂದೊಂದು ಕೆಜಿಕ ನಾಟಿ ಕೋಳಿಕ 400 ರೂಪಾಯಿ 500 ರೂಪಾಯಿ ಐತೆ, ನಿಮ್ಗೇನು ಗೊತ್ತಾ? ಅಯ್ಯೋ 400 ರೂಪಾಯಿ 500 ರೂಪಾಯಿ ಮನೆ ಹಾಳಾಗೋಗ, ಸುಮ್ಮನೆ ಇರು. ನನ್ಗಂತೂ ಎಲ್ಗೂ ಹೋಗ್ದಂಗೆ ಬರ್ದಂಗೆ ಆಗೋಗೈತೆ. ಅದು ಅಲ್ಲದೆ ಹೇತು ಹೇತು ಇರ್ತವೆ, ಯಾವ್ದನ ತಡಿಯೋಣ, ಆ ಕೋಳಿ ಏನು ಮೈ ಎಲ್ಲ ಗುಳು 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 ಅಂತವೆ. ಅರೇ ದುಡ್ಡು ಬೇಕಂದ್ರೆ ಎಲ್ಲ ಸಹಿಸ್ಕೊಬೇಕಪ್ಪ, ಸುಮ್ಮನೆ ಬಂದ್ಬಿಡ್ತೈತಾ? ಒಂದೊಂದು ಕೋಳಿ ಕೊಡಲ್ವಾ 1000 ರೂಪಾಯಿ? ಅಯ್ಯೋ ದುಡ್ಡಿನ ಮನೆ ಹಾಳಾಗೋಗ, ಸುಮ್ಮನೆ ಹೋಗಮ್ಮಿ ನೀನೊಬ್ಳು. ವಾ ಲಕ್ಷ್ಮಿ ಪಾತಿ ಏನೋ ಮಾತಾಡ್ತವ್ರೆ. ವಾ ಲಕ್ಷ್ಮಿ ಪಾತಿ ಏನ್ರಿ ಇಬ್ರು ಮಾತಾಡ್ತಾ ಇದ್ರಿ, ಏನ್ರಿ ಸಮಾಚಾರ? ಓ ಈ ಕಿಡ್ದು ಅಜ್ಜಿಗೆ ನಾವ್ ಏನ್ ಹೇಳಿದ್ರೆ ಕೇಳಕ್ಕಿಲ್ಲ. ಅರ್ರೇ ಏನು ಇಲ್ಲ ಬಿಳಗಜ್ಜಿ, ಈ ಲಕ್ಷ್ಮಕ್ಕ ಕೋಳಿಗೆ ಸಾಕೋರಲ್ಲ, ಅವ್ರದ್ದು ಮಗನ್ನ ಬೈತವ್ರೆ, ಬೇಡ ಬೇಡ ಅಂದ್ರೆ ಕೋಳಿನ ತಂದು ಬಿಡ್ತಾನೆ, ನನ್ನ ಕೈಲಿ ಸಾಕಕ್ಕಾಗಲ್ಲ ಅಂತ. ಏನೇ ಲಕ್ಷ್ಮಿ ಮಕ್ಕಳನ್ನ ಸಾಕಕ್ಕಾಗಲ್ಲ ಅಂತ ಬೈತಿಯೇನೆ? ಅರೇ ಮಕ್ಕಳದು ಸಾಕಕ್ಕಾಗಲ್ಲ ಅಂತ ಅಲ್ಲ ಬೈಯೋದು, ಕೋಳಿ ಕೋಳಿ ಕೋಳಿದಕ್ಕೆ ಸಾಕಕ್ಕಾಗಲ್ಲ ಅಂತ ಬೈತಾರದು. ಇವಳೊಬ್ಳು ಕಿವುಡು ಮುಂದೆ. ನಾನು ಅದೇ ಕಣಮ್ಮ ಹೇಳ್ತಾ ಇರೋದು, ಈಗಿನ ಕಾಲದಾಗೆ ಮಕ್ಕಳಾಗದೇ ಹೆಚ್ಚು, ಅದ್ರಾಗೂ ಸಾಕಕ್ಕಾಗಲ್ಲ ಅಂದ್ರೆ ಈ ಕಿವುಡ್ದು ಅಜ್ಜಿಗೆ ಹೆಂಗಪ್ಪ ಹೇಳೋದು? ಅಜ್ಜಿ ಮಕ್ಕಳದು ಅಲ್ಲ ಕೋಳಿಗೆ ಸಾಕಕ್ಕಾಗಲ್ಲ ಅಂತ ಬೈತಾ ಇರೋದು. ಮೇಲೆ ಕೇಳೆ, ನಂಗೇನು ಕಿವಿ ಕೇಳಲ್ಲ. ಹೌದಾ, ಕೋಳಿ ಸಾಕಕ್ಕಾಗಲ್ಲ ಅಂತಾರ ಬೈತಾ ಇರೋದು? ಯಾಕೆ ಲಕ್ಷ್ಮಿ ಮಾರಿದ್ರೆ ಕಾಸು ಬರಲ್ಲೇನೆ ಕೋಳಿಗಳನ್ನ? ಅಯ್ಯೋ ನಿನ್ನ ಕಾಸಿನ ಮನೆ ಹಾಳಾಗೋಗ ಹೋಗು, ನಂಗಂತೂ ಎಲ್ಲ ಬಾಚಿ 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 ಊಟ ಸೇರ್ದಂಗ ಹೋಗ್ಬಿಟ್ಟೈತಿ. ಅದ್ಯಾಕೆ ಹಂಗಂತೀಯ? ನಿನ್ ಮಗ ಎಷ್ಟೋ ಅಂತ ತಂದಾಕ್ತಾನ ಮನೆನಕ್ಕ, ತಿನ್ನಕ್ ಊಟ ಇಲ್ಲ ಅಂತೀಯಲ್ಲೇ. ಅಯ್ಯೋ ಕಿವುಡಿ ಸುಮ್ಮನೆ ಇದ್ದು ಬಿಡು, ನಂಗೆ ಬರ್ತಾರೋ ಸಿಟ್ಟಕ್ಕ ನೀನು ಮಾತಾಡ್ತಾ ಇರೋದಕ್ಕ ನಂಗೆ ನಿನ್ ಸಾಯ್ಸಾಕ್ಬಿಡೋಣ ಅನ್ಸ್ತೈತೆ. ಅರೇ ಬಿಳಗಜ್ಜಿ ತಿನ್ನಕ್ ಊಟ ಇಲ್ಲ ಅಂತಲ್ಲ ಹೇಳ್ತಾರದು, ತಿನ್ನಕ್ ಊಟ ಸೇರ್ತಾ ಇಲ್ಲ ಅಂತ ಹೇಳ್ತಾರದು. ನಾನು ಅದೇ ನಮ್ಮಿ ಹೇಳ್ತಾರದು, ಮಗ ಸೊಸೆ ಇಬ್ರು ದುಡಿತಾರೆ, ಚೆನ್ನಾಗಿ ತಂದಾಕ್ತಾರೆ, ತಿನ್ಕೊಂಡಿರಕ್ ನಿಂಗೇನು ದೊಡ್ಡ ರೋಗ, ತಿನ್ನಕ್ ಊಟ ಇಲ್ಲ ಅಂತ ಇದೆಯಲ್ಲ ಅಂತ. ಅಲ್ಲ ನಮ್ದಕ್ಕೆ ಆಗ್ತಾ ಇಲ್ಲಲ್ಲ ಅತ್ತೆ, ಕೋಳಿಗಳಿಗೆ ಮೇವ್ ಹಾಕಿದ್ದಾಯ್ತಾ? ಅಯ್ಯೋ ಸುಮ್ಮನೆ ಇರಿ ಅಮ್ಮ, ಕೋಳಿಗಳಿಗೆನ ಮೇವ್ ಹಾಕಿದ್ದಾಯ್ತು, ಈ ಕ್ಯೂಡಜ್ಜಿ ಕಾಟ ನಂಗೆ ತಡಿಯಕ್ ಆಗ್ತಾ ಇಲ್ಲ ನೋಡು. ಏನಂತೆ ಕ್ಯೂಡಜ್ಜಿಕ? ಅಯ್ಯೋ ಸುಮ್ಮನೆ ಇರು, ನಾನೊಂದು ಹೇಳಿದ್ರೆ ಆಯಮ್ಮನೊಂದು ಹೇಳ್ತಾವಳೆ. ವೀಣಮ್ಮ ನೀನು ಬಂದೇನೋ? ಅಲ್ಲಮ್ಮ ಗಂಡ ಹೆಂಡತಿ ಚೆನ್ನಾಗೇ ದುಡಿತೀರ, ನಿಮ್ಮ ಅತ್ತೆಕ ಒಂದು ಊಟ ಹಾಕಕ್ಕೇನಮ್ಮ ನಿಮ್ಕ? ಏನತ್ತೆ ಹೇಳ್ತೈತೆ ಅಜ್ಜಿ? ಅಯ್ಯೋ ಕೋಳಿಗಳಿಗೆ ಮೇವ್ ಹಾಕಿ ನಂಗೆ ಊಟ ಸೇರ್ತಾ ಇಲ್ಲ ಅಂತ ಹೇಳಿದ್ರೆ ನನ್ನ ಮಗ ಸೊಸೆ ಊಟ ಆಗ್ತಾ ಇಲ್ಲ ಅಂತ ಹೇಳ್ತಾವಳು ನೋಡಮ್ಮ ಕೇಳಿಸ್ಕೊಂಡು. ಅಯ್ಯೋ ಅಜ್ಜಿ ಊಟ ಸೇರ್ತಾ ಇಲ್ಲ ಅಂತ ಹೇಳ್ತಾ ಇರೋದು, ಊಟ ಆಗ್ತಾ ಇಲ್ಲ ಅಂತಲ್ಲ. ಓ ಹೌದಾ, ನಂಗೆ ಊಟ ಆಗ್ತಾ ಇಲ್ಲ ನಂಗೆ ಕೇಳಿಸ್ತು ನೋಡು. ನಿಮ್ದಕ್ಕೆ ಇನ್ನು ಏನೇನು ಕೇಳಿಸ್ತೈತೋ ಏನೋ. ಸರಿ ಅತ್ತೆ ನಾನು ಮನೆಗೆ ಹೋಗ್ತೀನಿ, ನೀವು ಬನ್ನಿ. ಆಯ್ತು ಹೋಗಮ್ಮ. ಹಂಗಂತ ಕೇಳೋದೆ ಮರ್ತೋದೆ ನೋಡೆ ಫಾತಿಮಾ. ಏನೇ ಫಾತಿಮಾ ಹಬ್ಬ ಜೋರೇನೆ ನಿಮ್ದು? ಅರೇ ಏನ್ ಜೋರ ಏನೋ ಲಕ್ಷ್ಮಕ್ಕಾಜಿ, ನಮ್ದಕ್ಕೆ ಮನೇಲಿ ಹಬ್ಬನೇ ಮಾಡಿಲ್ಲ. ನೋಡ್ರಿ ಕೇಳಿಸ್ಕೊಂಡ್ರಿ, ನಮ್ದಕ್ಕೆ ಮನೇಲಿ ಹಬ್ಬ ಜೋರಾಗಿ ಮಾಡಿದ್ರಿ ಅಂತ ಹೇಳ್ತಾವಳೆ. ಯಾಕೆ ಅಮ್ಮಯ್ಯ ಏನಾಯ್ತು? ಅರೇ ನಮ್ದು ಅತ್ತೆ ಇತ್ತಲ್ಲ, ಅದಕ್ಕೆ ಹುಷಾರಿಗೆ ಇರ್ಲಿಲ್ಲ, ಹಂಗಾಗಿ ಹಾಸ್ಪಿಟಲ್ನಾಗೆ ಅಡ್ಮಿಟ್ ಮಾಡ್ಕೊಂಡಿದ್ವಾ, ಹಂಗಾಗಿ ಹಬ್ಬ ಗಿಬ್ಬ ಎಂತದ್ದು ಮಾಡಿಲ್ಲ. ಓ ಹೌದಾ, ಹೋಗ್ಲಿ ಬಿಡಮ್ಮ. ಏನೇ ಫಾತಿಮಾ ಕುರಿ ಕುಯ್ದಿದ್ರಂತೆ, ನಮ್ಮನ್ ಕರ್ದೇ ಇಲ್ಲ? ಅರೇ ಕ್ಯೂಡಜ್ಜಿ ನಮ್ದಕ್ಕೆ ಕುರಿ ಕುಯ್ದಿಲ್ಲ, ನಮ್ದಕ್ಕೆ ಅತ್ತೆಗೆ ಹುಷಾರಿಲ್ಲ, ಹಂಗಾಗಿ ಹಬ್ಬ ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ. ವಾ ನಿಮ್ಗೆ ಸಾಕಾಗಿಲ್ಲ ಕುಯ್ದಿರೋದು? ಅರೇ ನಮ್ದಕ್ಕೆ ಮನೇಲಿ ಹುಷಾರಿಗೆ ಇರಲಿಲ್ಲ, ನಿಮ್ಗೆ ಕಿವಿ ಕೇಳಲ್ವಾ? ನಮ್ದಕ್ಕೆ ಅತ್ತೆಗೆ ಹುಷಾರಿಗೆ ಇರಲಿಲ್ಲ, ಹಂಗಾಗಿ ಹಬ್ಬ ಮಾಡಿಲ್ಲ ನಾವು. ವಾ ನಿಮ್ಮ ಮನೆನಾಗ ಸತ್ತೋಗಿದ್ರಾ, ಅದಕ್ಕೆ ಹಬ್ಬ ಮಾಡಿಲ್ಲ? ಏ ಮುದ್ಕಿ, ನಾನೊಂದು ಹೇಳಿದ್ರೆ ನೀನೊಂದು ಹೇಳ್ತೀಯಲ್ಲ, ಮೊದಲು ಹೋಗ್ಬಿಟ್ಟು ಕಿವಿ ರೆಡಿ ಮಾಡಿಸ್ಕೊಂಬ. ಯಾಕೆ ಹೋಗ್ಲಿ ಬಿಡಿ ಅಮ್ಮಯ್ಯ, ಏನಕ್ಕೆ ಬೇಜಾರು ಮಾಡ್ಕೊಂತೀಯ? ಅರೇ ಲಕ್ಷ್ಮಕ್ಕ ನಂಗಿನ್ ಸ್ವಲ್ಪ ತಿಲ್ಲೇ ಇದ್ರೆ ತಲೆಗೆ ಕೆಡ್ತೈತೆ, ನಾನು ಇನ್ನು ಹೋಗ್ತೀನಿ. ಲೇ ಅಮ್ಮಯ್ಯ ನಂಗೂ ತಲೆ ಕೆಡ್ತೈತೆ, ನಡಿಯ ನಾನು ಬರ್ತೀನಿ ಹೋಗೋಣ. ಲೇ ಅಮ್ಮ ಇದ್ದೀರಾ ನಿಂತ್ಕೊಡ್ರೆ, ಯಾಕ್ರೆ ಹಂಗೆ ಹೋಗ್ತೀರಾ? ನಾನು ನೋಡಿದ್ರೆ ಎಲ್ಲರೂ ಎದ್ರಕೊಂಡು ಓಡ್ತೀರಲ್ರೇ. ನಿಮ್ದಕ್ಕೆ ಹಿಂಗೆ ತಲೆ ತಿಂದ್ರೆ ಇನ್ನೇನ್ಗೆ ಮಾಡ್ತಾರೆ ಹೇಳು? ಹೌದು ಕರ್ಮ ಈ ಊರಲ್ಲಿ, ನಾನು ನೋಡಿದ್ರೆ ಎಲ್ಲರೂ ಎದ್ರವ್ರೆ, ನಾನು ಅದೇನು ಮಾಡ್ತೀನಿ ಅಂತಾನೆ ಗೊತ್ತಿಲ್ಲ ನೋಡ್ರಿ.